ಭಾರತ ಜಪಾನ್ನ ಹಿಂದಿಕ್ಕಿ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ ಅಂತ ಹೇಳುವಾಗ ವಿದೇಶಿ ಹೂಡಿಕೆದಾರರೆಲ್ಲ ಹಿಂದೆ ಸರಿದ ಹೊತ್ತಿನಲ್ಲಿ ಹಣ ಹೂಡಿದವರು ಯಾರು? ನಿವ್ವಳ FDI 96% ಹೆಚ್ಚು ಕುಸಿದಿರುವಾಗ ಬಲವಾದ ಮತ್ತು ಸುಸ್ಥಿರ ಆರ್ಥಿಕತೆ ಸಾಧ್ಯನಾ? 80 ಕೋಟಿ ಭಾರತೀಯರು ಇನ್ನೂ ಉಚಿತ ಪಡಿತರವನ್ನು ನೆಚ್ಚಿದ್ರೆ GDP ಬೆಳವಣಿಗೆ ಬರೀ ಒಂದು ಸಂಖ್ಯೆನಾ ಅಥವಾ ಅದು ಆರ್ಥಿಕ ಸಂಕಷ್ಟವನ್ನು ಮರೆಮಾಚ್ತಾ ಇದೆಯಾ? ಸಣ್ಣ ವ್ಯವಹಾರಗಳು ಹೆಣಗಾಡ್ತಾ ಇರುವಾಗ, ವಿದೇಶಿ ಹೂಡಿಕೆದಾರರು ಹಿಂದೆ ಸರಿದಿರುವಾಗ ಅದಾನಿಯಂತಹ ದೊಡ್ಡ ಕಾರ್ಪೊರೇಟ್ಗಳು ಯಾಕೆ ದಾಖಲೆಯ ಲಾಭವನ್ನು ತೋರಿಸ್ತಾ ಇವೆ? ತಲಾ ಆದಾಯದ ಲೆಕ್ಕ ನೋಡಿದ್ರೆ ಈ ಆರ್ಥಿಕತೆಯಲ್ಲಿ ಯಾರನ್ನ ಬಲಿ ಹಾಕಿ ಯಾರು ಶ್ರೀಮಂತರಾಗ್ತಾ ಇದ್ದಾರೆ? ನಿರುದ್ಯೋಗ ಮತ್ತೆ ಬಡತನ ಹೆಚ್ಚುತ್ತಾನೆ ಇರುವಾಗ, ಆರ್ಥಿಕ ಬೆಳವಣಿಗೆ ಬೋರ್ಡ್ ರೂಮ್ ಮತ್ತು ಬಿಲಿಯನರ್ಗಳಿಗೆ ಸೀಮಿತವಾಗಿರುವಾಗ ಈ ದೇಶ ನಿಜವಾಗಿಯೂ ಬೆಳೆಯುತ್ತಾ? ಭಾರತದ ಆರ್ಥಿಕ ಮಾದರಿ ಸಮಗ್ರ ಅಭಿವೃದ್ಧಿಯನ್ನು ತರುತ್ತಾ ಅಥವಾ ಕೆಲವರಿಗೆ ಮಾತ್ರನೇ ಲಾಭದಾಯಕ ಆಗಿದೆಯಾ? ಈ ಮಹತ್ವದ ಪ್ರಶ್ನೆಗಳ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ಇದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ಇದರ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ನಾವೀಗ ವಿಷಯಕ್ಕೆ ಬರೋಣ. ಭಾರತ ಜಪಾನ್ನ ಹಿಂದಿಕ್ಕಿ ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕತೆ ಆಗಿದೆ ಅಂತ ನೀತಿ ಆಯೋಗದ CEO BVR ಸುಬ್ರಹ್ಮಣ್ಯನ್ ಹೇಳಿದ್ದಾರೆ. We are the 4th largest economy as I speak. We are a $4 trillion economy as I speak. And this is not my data, this is IMF data. India today is larger than Japan. So it's only the United States, China and Germany which are larger. And if we stick to what is being planned, what is being thought through, it's a matter of another 2.5 to 3 years, we would become the 3rd largest economy. IMF ಡೇಟಾವನ್ನು ಉಲ್ಲೇಖಿಸಿ ಮಾತನಾಡಿದ ಅವರು ಭಾರತ $4 ಟ್ರಿಲಿಯನ್ ಆರ್ಥಿಕತೆ ಆಗಿರೋದಾಗಿ ಅವರು ಹೇಳಿದ್ದಾರೆ. ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕತೆ ಅಂತ ಅನಿಸಿದ್ದೀವಿ. ಅಮೆರಿಕ, ಚೀನಾ, ಜರ್ಮನಿ ಮಾತ್ರನೇ ಈಗ ಭಾರತಕ್ಕಿಂತ ದೊಡ್ಡ ಆರ್ಥಿಕತೆಯನ್ನು ಹೊಂದಿವೆ. ನಾವು ಅಂದ್ಕೊಂಡ ರೀತಿಯಲ್ಲೇನೆ ಸಾಗಿದ್ರೆ 2.5-3 ವರ್ಷದಲ್ಲಿ 3ನೇ ಅತಿ ದೊಡ್ಡ ಆರ್ಥಿಕತೆ ಆಗಲಿದ್ದೀವಿ ಅಂತ ಅವ್ರು ಹೇಳಿದ್ದಾರೆ. ಈಗ ಕೆಲವು ವಿಷಯಗಳನ್ನು ಇಲ್ಲಿ ಗಮನಿಸಲೇಬೇಕು. ವಿಶ್ವದ ಮೊದಲ ಅತಿ ದೊಡ್ಡ ಆರ್ಥಿಕತೆ ಅಮೆರಿಕದಾಗಿದ್ದು ಅದರ ಮೌಲ್ಯ $30 ಟ್ರಿಲಿಯನ್. ಎರಡನೇ ಅತಿ ದೊಡ್ಡ ಆರ್ಥಿಕತೆ ಚೀನಾ, ಅದರ ಮೌಲ್ಯ $19 ಟ್ರಿಲಿಯನ್. ಮೂರನೇ ಅತಿ ದೊಡ್ಡ ಆರ್ಥಿಕತೆ ಜರ್ಮನಿಯದಾಗಿದ್ದು ಅದರ ಮೌಲ್ಯ $4.74 ಟ್ರಿಲಿಯನ್ ಆಗಿದೆ. ಮತ್ತೆ ಈಗ ಭಾರತದ ಆರ್ಥಿಕತೆ $4.19 ಟ್ರಿಲಿಯನ್ ಅನ್ನು ತಲುಪಿದೆ. ನೀತಿ ಆಯೋಗದ ಪ್ರಕಾರ ಗರಿಷ್ಠ 2.5 ಇಂದ 3 ವರ್ಷಗಳಲ್ಲಿ ನಾವು ಜರ್ಮನಿಯನ್ನು ಹಿಂದಿಕ್ತೀವಿ. ಜರ್ಮನಿಯನ್ನ ಹಿಂದಿಕ್ಕಿ ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕತೆ ಆಗ್ತೀವಿ ಅಂತ ನೀತಿ ಆಯೋಗದ CEO ಹೇಳಿದ್ದಾರೆ. ನೀತಿ ಆಯೋಗದ CEO ಹೇಳಿದಾಗೆ ಇದು ಸರಿಯಾದಂತಹ ಅಂಕಿಅಂಶ ಆಗಿದೆ. ಆದರೆ ಈ ಅಂಕಿಅಂಶದ ಹಿಂದೆ ನಾವು ಮಾತನಾಡಲೇಬೇಕಾದಂತಹ ಸತ್ಯ ಇದೆ. RBI 2 ದಿನಗಳ ಹಿಂದೆ ಒಂದು ಡೇಟಾವನ್ನು ಬಿಡುಗಡೆ ಮಾಡಿದೆ. ಈ ಡೇಟಾದ ಪ್ರಕಾರ ಭಾರತದ FDI ಅಂದ್ರೆ ವಿದೇಶಿ ನೇರ ಹೂಡಿಕೆ ತೀವ್ರವಾಗಿ ಕುಸಿದಿದೆ. ಅದು 96.5% ಕುಸಿತ ಕಂಡಿದೆ. 2025ರಲ್ಲಿ ಇಲ್ಲಿವರೆಗೆ ಇಷ್ಟೊಂದು ದೊಡ್ಡ ಕುಸಿತ ಕಂಡಿರಲಿಲ್ಲ. ಹಿಂದಿನ ವರ್ಷಗಳಲ್ಲಿ $10 ಬಿಲಿಯನ್ ಇದ್ದದ್ದು ಈಗ ಬರೀ $353 ಮಿಲಿಯನ್ ಬಂದು ಮುಟ್ಟಿದೆ. ಇದು ತೀವ್ರ ಮಟ್ಟದ ಕುಸಿತ ಆಗಿದೆ. RBI ಇದಕ್ಕೆ ಹಲವು ತಾಂತ್ರಿಕ ಕಾರಣಗಳನ್ನು ನೀಡಿದೆ. ಆದರೂ ಇದು ಭಾರತದ ಪಾಲಿಗೆ ಒಳ್ಳೆಯದಂತೂ ಅಲ್ಲವೇ ಅಲ್ಲ ಅಂತ ತಜ್ಞರು ಹೇಳ್ತಾರೆ. ಇಲ್ಲಿ 2 ವಿಭಿನ್ನ ರೀತಿಯ ವಿರೋಧಾಭಾಸಗಳಿವೆ. ಒಂದು ಕಡೆಗೆ ನಾವು ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕತೆ ಆಗಿದ್ದೀವಿ, ಇದು ಸತ್ಯ. ಹಾಗೆ ಇನ್ನೊಂದು ಕಡೆಗೆ ವಿದೇಶಿ ನೇರ ಹೂಡಿಕೆ ತೀವ್ರವಾಗಿ ಕಡಿಮೆ ಆಗ್ತಾ ಇದೆ. ಇವತ್ತಿನ ಯುಗದಲ್ಲಿ ವಿದೇಶಿ ಹೂಡಿಕೆ ಇಲ್ಲದೆ ದೊಡ್ಡ ಆರ್ಥಿಕತೆಗಳನ್ನು ನಿರ್ಮಿಸೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಈಗ ವಿದೇಶಿ ಹೂಡಿಕೆಯು ಕೂಡ ಕುಸಿತಾ ಇದೆ ಅಂತ ಅಂಕಿಅಂಶಗಳು ತೋರಿಸ್ತಾ ಇವೆ. ಇದಕ್ಕೆ ಹಲವು ತಾಂತ್ರಿಕ ಕಾರಣಗಳು ಇರಬಹುದು. ಇಲ್ಲಿ ಮೊದಲನೇ ಕಾರಣ ಅಂತ ಅಂದ್ರೆ ಮೋದಿ ಸರ್ಕಾರ ಮೇಕ್ ಇನ್ ಇಂಡಿಯಾ ಮೂಲಕ ವಿದೇಶಿ ಹೂಡಿಕೆಯನ್ನು ತರೋಕೆ ಸಂಪೂರ್ಣವಾಗಿ ಪ್ರಯತ್ನ ಮಾಡಿತು. ಆಪಲ್ ಭಾರತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ತನ್ನ ಐಫೋನ್ಗಳನ್ನ ತಯಾರಿಸ್ತಾ ಇದೆ. ಈಗ ಟ್ರಂಪ್ ಅದಕ್ಕೆ ಬೆದರಿಕೆ ಹಾಕಿರುವಂತಹ ವಿಚಾರ ಕೂಡ ಇದೆ. ಆದರೆ ಆಪಲ್ ಅನ್ನು ಹೊರತುಪಡಿಸಿ ನಮ್ಮಲ್ಲಿ ಬೇರೆ ಯಾವ ದೊಡ್ಡ ಹೆಸರುಗಳು ಕೇಳಿ ಬರ್ತಾ ಇವೆ. ಮೇಕ್ ಇನ್ ಇಂಡಿಯಾದ ಸಂಪೂರ್ಣ ಚಿಂತನೆ ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ. ಇದಕ್ಕೆ ಕಾರಣ ಉದ್ಯಮದ ಬಗ್ಗೆ ವೇದಿಕೆಗಳಲ್ಲಿ ಏನೇ ಮಾತುಕತೆ ನಡೆದರೂ ಅದನ್ನ ತಳಮಟ್ಟದಲ್ಲಿ ಜಾರಿಗೆ ತಂದಿಲ್ಲ. ಇವತ್ತಿಗೂ ಭಾರತದಲ್ಲಿ ವ್ಯವಹಾರ ಮಾಡೋದು ಮೊದಲಿನಷ್ಟು ಸುಲಭ ಅಲ್ಲ. ಇಲ್ಲಿ ಬೇರೆ ಬೇರೆ ಏಜೆನ್ಸಿಗಳಿವೆ, ಬೇರೆ ಬೇರೆ ಸರ್ಕಾರಗಳಿವೆ. ಆದರೆ ಸತ್ಯ ಏನು ಅಂತ ಅಂದ್ರೆ ನಾವು ವಿಕಸಿತ ಭಾರತದ ಕನಸನ್ನ ಕಾಣಬೇಕಾದ್ರೆ ಕೇವಲ ಅಂಕಿಅಂಶಗಳನ್ನು ಮಾತ್ರ ಅವಲಂಬಿಸಬೇಕಾಗಿಲ್ಲ. ಇಲ್ಲಿ ಪ್ರಶ್ನೆ ವಿದೇಶಿ ಹೂಡಿಕೆಗೆ ಸಂಬಂಧಪಟ್ಟಿದ್ದು. ಹೀಗೆಲ್ಲ ಇರುವಾಗಲೇ ಅದಾನಿ ಗ್ರೂಪ್ ತನ್ನ ಭಾರಿ ಲಾಭದ ಬಗ್ಗೆ ಹೇಳಿಕೊಂಡಿದೆ. ಮಾರ್ಚ್ 31ಕ್ಕೆ ಕೊನೆಗೊಂಡ ಹಣಕಾಸು ವರ್ಷದಲ್ಲಿ ಸುಮಾರು 90,000 ಕೋಟಿ ರೂಪಾಯಿಗಳ ಅತ್ಯಧಿಕ ತೆರಿಗೆ ಪೂರ್ವ ಲಾಭವನ್ನು ಗಳಿಸಿರುವುದಾಗಿ ಅದು ತೋರಿಸಿದೆ. ಬಡ್ಡಿ ತೆರಿಗೆ ಪೂರ್ವ ಲಾಭ 6 ವರ್ಷಗಳಲ್ಲಿ 3 ಪಟ್ಟು ಹೆಚ್ಚಾಗಿದೆ.
ಅದು ಹೇಳಿರುವ ಪ್ರಕಾರ 2018-19ರಲ್ಲಿ 24,870 ಕೋಟಿ ರೂಪಾಯಿ ಇತ್ತು. 2024-25ರಲ್ಲಿ 89,806 ಕೋಟಿಗೇರಿದೆ. 6 ವರ್ಷಗಳ ಒಟ್ಟು ವಾರ್ಷಿಕ ಬೆಳವಣಿಗೆ ದರ 24% ಏರಿಕೆಯಾಗಿದೆ. ಸಣ್ಣ ಉದ್ಯಮಗಳೆಲ್ಲ ಹೈರಾಣ ಆಗ್ತಾ ಇರುವಾಗ, ಸಾಯ್ತಾ ಇರುವಾಗ ಈ ಅದಾನಿ ಥರದವ್ರು ಮಾತ್ರನೇ ಹೇಗೆ ಈ ಪರಿ ಬೆಳೀತಾ ಇದ್ದಾರೆ. ಇನ್ನೊಂದು ಪ್ರಮುಖ ವಿಷಯ ಏನು ಅಂತ ಅಂದ್ರೆ, ಈ ದೇಶದಲ್ಲಿ 80 ಕೋಟಿ ಜನರು ಇವತ್ತಿಗೂ ಕೂಡ ಸರ್ಕಾರ ನೀಡುವಂತಹ ಉಚಿತ ಪಡಿತರವನ್ನು ಪಡೆದು ಬದುಕ್ತಾ ಇದ್ದಾರೆ. ಸರ್ಕಾರ ನೀಡುವಂತಹ ಉಚಿತ ಪಡಿತರದ ಮೇಲೆ 80 ಕೋಟಿ ಜನ ಅವಲಂಬಿತರಾಗಿದ್ದಾರೆ ಅನ್ನೋದಾದ್ರೆ, 4ನೇ ಅತಿ ದೊಡ್ಡ ಆರ್ಥಿಕತೆಯಾಗುವಂತಹ ದೇಶದಲ್ಲಿ ಆ 80 ಕೋಟಿ ಜನರಿಗೆ ನ್ಯಾಯವನ್ನು ಒದಗಿಸ್ತಾ ಇದ್ದೀವಾ? ಇದೇ ಫೆಬ್ರವರಿಯಲ್ಲಿನ ಅಧ್ಯಯನವೊಂದು ಬಹಳ ಆಶ್ಚರ್ಯಕರವಾದಂತಹ ಒಂದು ಅಂಕಿಅಂಶವನ್ನ ನೀಡಿದೆ. 2025ರಲ್ಲಿ ಬಿಡುಗಡೆಯಾದಂತಹ ಬ್ಲೂಮ್ ವೆಂಚರ್ಸ್ನ ಇಂಡಸ್ ವ್ಯಾಲಿ ವರದಿಯ ಪ್ರಕಾರ ಭಾರತದ ಒಟ್ಟು ಆದಾಯದ 57.7% ಪಾಲು ಕೇವಲ 10% ಜನರ ಹಿಡಿತದಲ್ಲಿದೆ. ಅಂದ್ರೆ ಈ ಅಧ್ಯಯನದ ಪ್ರಕಾರ ಭಾರತದ 100 ಕೋಟಿ ಜನರ ಬಳಿ ಖರ್ಚು ಮಾಡೋದಿಕ್ಕೆ ಹಣ ಇಲ್ಲ. ಅವರು ಕಾರುಗಳನ್ನು ಖರೀದಿ ಮಾಡ್ತಾ ಇಲ್ಲ, ಅವರು ಮನೆಯನ್ನ ಕಟ್ತಾ ಇಲ್ಲ, ಅವರು ಎಲ್ಲಿಯೂ ಕೂಡ ಹೂಡಿಕೆ ಮಾಡ್ತಾ ಇಲ್ಲ. ಮೂಲತಃ ಅವ್ರಿಗೆ ತಮ್ಮ ಗಳಿಕೆಯಿಂದ ತಮ್ಮ ನಿತ್ಯದ ಅಗತ್ಯಗಳನ್ನು ಪೂರೈಸೋದೇ ಕಷ್ಟ ಆಗಿದೆ. ಅವರು ಇದಕ್ಕಿಂತ ಆಚೆಗೆ ಏನೂ ಮಾಡಲಾರದಂತಹ ಸ್ಥಿತಿಯಲ್ಲಿದ್ದಾರೆ. ಇಲ್ಲಿ ಮತ್ತೊಂದು ಅಂಕಿಅಂಶದ ಪ್ರಕಾರ ಕೆಳಸ್ತರದ 5% ಜನರ ಆದಾಯದ ಪಾಲು 22ರಿಂದ 15% ಕುಸಿದಿದೆ. ಅಂದ್ರೆ ಆದಾಯದ ಲೆಕ್ಕದಲ್ಲಿ ಅತ್ಯಂತ ಕೆಳಮಟ್ಟದಲ್ಲಿರೋರ ಗಳಿಕೆಯಲ್ಲಿ ಇನ್ನೂ ಇಳಿಕೆ ಕಾಣಿಸಿದೆ. ಹಾಗಾಗಿ ನಾವು ದೇಶದಲ್ಲಿ ಅಪಾರ ಆದಾಯ ಅಸಮಾನತೆ ಇರೋದನ್ನ ನೋಡ್ತಾ ಇದ್ದೀವಿ. ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕತೆ ಆಗಿದ್ದೀವಿ ಅನ್ನೋದೇನು ನಿಜ. ಆದ್ರೆ ನಮ್ಮ ದೇಶದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬಡತನ ನಿರ್ಮೂಲನೆ ಮಾಡೋದಕ್ಕೆ ನಮಗೆ ಸಾಧ್ಯ ಆಗಿದೆಯಾ? ಇತ್ತೀಚಿನ ವರ್ಷಗಳಲ್ಲಿ ಶ್ರೀಮಂತರು ಮತ್ತೆ ಬಡವರ ನಡುವಿನ ಅಂತರ ಅಂತೂ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ. ಜಾಗತಿಕ ಹಸಿವಿನ ಸೂಚ್ಯಂಕದಲ್ಲಿ ಭಾರತಕ್ಕೆ 177 ದೇಶಗಳಲ್ಲಿ 105ನೇ ಸ್ಥಾನ. ಅಂದ್ರೆ ಹಸಿವಿನ ವಿಷಯದಲ್ಲಿ ನಮ್ಮದು ತೀರಾ ಚಿಂತಾಜನಕ ಸ್ಥಿತಿ. ಒಂದು ಕಡೆಗೆ ಬಿಲಿಯನರ್ಗಳು ಹೆಚ್ಚುತ್ತಾ ಇರುವಾಗಲೇ ಇನ್ನೊಂದು ಕಡೆಗೆ ಬಡತನ, ಹಸಿವು ಹೆಚ್ಚಾಗ್ತಾನೆ ಇದೆ. ನಾವು ಜಪಾನನ್ನ ಬಿಟ್ಟು ಮುಂದೆ ಹೋದ್ವಿ, ಆದ್ರೆ ನಾವು ಜಪಾನ್ ಜೊತೆಗೆ ಅಭಿವೃದ್ಧಿಯಲ್ಲಿ ಸ್ಪರ್ಧೆ ಮಾಡಬಹುದಾ? ಭಾರತ ವಿಶ್ವದ ಅತಿ ದೊಡ್ಡ ಮಾರುಕಟ್ಟೆಯಾಗಿದೆ, ಆದ್ರೆ ಎಲ್ಲರೂ ಈ ಮಾರುಕಟ್ಟೆಗೆ ಕೊಡುಗೆಯನ್ನ ನೀಡ್ತಾ ಇಲ್ಲ. ವಿಶ್ವ ಬ್ಯಾಂಕಿನ ಡೇಟಾ ಪ್ರಕಾರ 2023ರಲ್ಲಿ ಇದ್ದ ಹಾಗೆ ಚೀನಾದ ತಲಾದಾಯ $24,569.3. ಜರ್ಮನಿ ಚೀನಾಕ್ಕಿಂತ ಹೆಚ್ಚಿನ ತಲಾ ಆದಾಯವನ್ನು ಹೊಂದಿದ್ದು ಅದು $69,205.9. ಚೀನಾ ದೊಡ್ಡದಾಗಿರಬಹುದು, ಆದರೆ ಜರ್ಮನಿಯಲ್ಲಿರುವಂತಹ ವ್ಯಕ್ತಿಯ ಸಮೃದ್ಧಿ ಚೀನಾಕ್ಕಿಂತನೂ ಹೆಚ್ಚಾಗಿದೆ. ಭಾರತದ ತಲಾ ಆದಾಯ ತುಂಬಾ ಕಡಿಮೆ ಆಗಿದೆ, ಅದು $10,166.2. ಇನ್ನು ನಾವು ದಾಟಿ ಹೋಗಿರುವಂತಹ ಜಪಾನ್ನ ತಲಾ ಆದಾಯ $49,793.9 ಆಗಿದೆ. ಜಪಾನ್ನ ತಲಾ ಆದಾಯ ಭಾರತಕ್ಕಿಂತ ಮಾತ್ರ ಅಲ್ಲ, ಚೀನಾಕ್ಕಿಂತನೂ ಹೆಚ್ಚಾಗಿದೆ. ಅಂದ್ರೆ ಚೀನಾ ಜಗತ್ತಿನ ದೊಡ್ಡ ಕಾರ್ಖಾನೆ ಆಗಿದ್ರೂ ಕೂಡ ಅದು ತನ್ನ ಜನರಿಗೆ ಅಷ್ಟೇ ಮಟ್ಟದ ಪ್ರಾಮುಖ್ಯತೆಯನ್ನು ನೀಡ್ತಾ ಇಲ್ಲ. ನಮ್ಮ ದೇಶದಲ್ಲಿ ತುಂಬಾ ದೊಡ್ಡ ಜನಸಂಖ್ಯೆ ಇದ್ದು ಅವರಿಗೆ ಸ್ವಂತ ಮನೆ, ಸ್ವಂತ ಕಾರು ಕನಸಾಗಿ ಉಳ್ಕೊಂಡಿದೆ. ಅವ್ರ ಮಕ್ಕಳು ಒಳ್ಳೆ ಶಾಲೆಯಲ್ಲಿ ಓದೋದು ಮತ್ತೆ ಅವ್ರಿಗೆ ಒಳ್ಳೆ ಕೆಲಸ ಸಿಗೋದು ಕನಸಾಗ್ಬಿಟ್ಟಿದೆ. ಹೀಗಿರುವಾಗ IMFನ ಅಂಕಿಅಂಶದ ಪ್ರಕಾರ ನಾವೀಗ 4ನೇ ಅತಿ ದೊಡ್ಡ ಆರ್ಥಿಕತೆ ಅಂತ ಆಗಿದ್ರು ಕೂಡ ಈ ಅಂಕಿಅಂಶಗಳಿಂದ ಮಾತ್ರ ನಾವು ಸಂತೋಷ ಪಡೋ ಹಾಗಿಲ್ಲ. ನಮ್ಮ ದೇಶಕ್ಕೆ ವಿದೇಶಿ ನೇರ ಹೂಡಿಕೆ ಬರ್ತಾ ಇಲ್ಲ ಅನ್ನೋದಾದ್ರೆ ನಮ್ಮ ಸರ್ಕಾರಗಳ ನೀತಿ ಎಲ್ಲಿ ತಪ್ಪಾಯ್ತು, ಮತ್ತೆ ವಿದೇಶಿ ಹೂಡಿಕೆ ಇಲ್ಲದೆ ನಾವು ವಿಕಸಿತ ಭಾರತ ಆಗೋದಿಕ್ಕೆ ಹೇಗೆ ಸಾಧ್ಯ ಅಂತ ಯೋಚನೆ ಮಾಡಬೇಕಾಗಿದೆ. ಇದು ಭಾರತದಲ್ಲಿ ಹೂಡಿಕೆಗೆ ಸಂಬಂಧಪಟ್ಟ ಹಾಗೆ ಅಗಾಧವಾದ ಅನಿಶ್ಚಿತತೆಯನ್ನು ಪ್ರತಿಬಿಂಬಿಸುತ್ತೆ. ಇದರಿಂದಾಗಿ ವಿದೇಶಿ ಹೂಡಿಕೆದಾರರು ಮಾತ್ರ ಅಲ್ಲ, ಭಾರತೀಯ ಕಂಪನಿಗಳು ಸಹ ಉತ್ಸಾಹವನ್ನು ಕಳೆದುಕೊಳ್ತಾ ಇವೆ. ಈಗ ದೇಶದಲ್ಲಿ ಹೂಡಿಕೆ ಮಾಡೋ ಬದಲು ವಿದೇಶದಲ್ಲಿ ಹೂಡಿಕೆ ಮಾಡೋದಕ್ಕೆ ಆದ್ಯತೆಯನ್ನು ನೀಡ್ತಾ ಇವೆ. ಈ ನಾಟಕೀಯ ಕುಸಿತದ ಪರಿಣಾಮವನ್ನು ನಿರ್ಲಕ್ಷ್ಯ ಮಾಡೋದು ನಮಗೆ ದುಬಾರಿಯಾಗಿ ಪರಿಣಮಿಸಬಹುದು. ನಾವು ನಮ್ಮ ವಾಸ್ತವತೆಯನ್ನು ಮೊದಲು ತಿಳ್ಕೊಳ್ಬೇಕು. ನಮ್ಮ ಗುರಿ ಕೇವಲ ಸಂಖ್ಯೆಯನ್ನು ಹೆಚ್ಚು ಮಾಡೋದಲ್ಲ, ನಮ್ಮ ಜನರಲ್ಲಿ ಸಮೃದ್ಧಿಯನ್ನು ಸೃಷ್ಟಿ ಮಾಡೋದು ನಮ್ಮ ಗುರಿಯಾಗಬೇಕಾಗಿದೆ. ಜನರನ್ನ ಬಡತನದಿಂದ ಹೊರತರೋದು ನಮ್ಮ ಗುರಿಯಾಗಬೇಕಾಗಿದೆ. ಇದೇ ಇವತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.